ನಾನಿವಾಗ ಪಾರ್ಟೇಷನ್ ಮಾಡ್ಕೊತಾ ಇದ್ದೀನಿ. ಪಾರ್ಟೇಷನ್ ಮಾಡಿಕೊಂಡು ಇವಾಗ ಕ್ಲಿಪ್ ಹಾಕ್ಕೋಬೇಕು. ಸೈಡ್ಸ್ ಕ್ಲಿಪ್ ಹಾಕ್ಕೊಂಡು ನೆಕ್ಸ್ಟ್ ಬಫಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಬಫಿಂಗ್ ಸ್ಟಾರ್ಟ್ ಮಾಡುವಾಗ ನಾವೇನು ಮಾಡಬೇಕು ಅಂತಂದರೆ ಕ್ಲಿಪ್ ಹಾಕ್ಕೊಂಡು ಬಫಿಂಗ್ ಸೆಕ್ಷನ್ನ ಕ್ಲಿಪ್ ಹಾಕ್ಕೊಬಿಡ್ಬೇಕು. ಆಮೇಲೆ ನಾವು ಬ್ಯಾಕ್ ಕೂಮಿಂಗ್ನ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಕೂಮ್ನ ಹೇಗೆ ಮಾಡಬೇಕು ಅಂತ ಗೊತ್ತಿದೆಯಾ? ಹೇಗೆ ಮಾಡಬೇಕು ಅಂದರೆ ಬ್ಯಾಕ್ ಕೂಮ್ನ 1.5 ಇಂಚ್ ಒಳಗಡೆನೆ ಬ್ಯಾಕ್ ಕೂಮ್ ಮಾಡ್ಕೋಬೇಕು. ಮೇಲಿಂದ ತೊಗೋಬಾರ್ದು, ಯಾಕೆಂದರೆ ಮೇಲಿಂದ ತೊಗೊಂಡ್ರೆ ಬಫಿಂಗು ಚೆನ್ನಾಗಿ ಬರೋದಿಲ್ಲ. 1.5 ಇಂಚಿಂದ ತೊಗೊಂಡ್ರೆ ನಮಗೆ ಬಫಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ನಾವು ಬಫಿಂಗ್ನ ನೀಟಾಗಿ ಕೂಮ್ ಮಾಡ್ಕೋಬೇಕು. ಕೂಮ್ ಮಾಡ್ಕೊಂಡಾದಮೇಲೆ ಏರ್ ಪಿನ್ಸ್ನ ಹಾಕ್ಕೋಬೇಕು. ಏರ್ ಪಿನ್ನನ್ನು ನೋಡಿ ಈ ಥರ ಹಾಕ್ಕೋಬೇಕು. ಯಾವ ಥರ ಅಂತಂದರೆ ಇದನ್ನು ಕರೆಕ್ಟಾಗಿ ಕೂರಿಸ್ಬಿಟ್ಟು ಬಫ್ನ ನಾವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಓಕೆ, ಆವಾಗ ಎರಡು ಸೈಡು ಹೇರ್ ಪಿನ್ಸ್ಗಳನ್ನ ಹಾಕಿ ಬಫ್ನ ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಪಾರ್ಟಿಷನ್ ತೊಗೊಂಡಿರೋದನ್ನ ಡಿಸೈನ್ ಮಾಡ್ಕೋಬೇಕು. ಡಿಸೈನ್ನ ಯಾವ ಥರ ಮಾಡಬೇಕು ಅಂದರೆ ನೋಡಿ, ಈ ಥರ ಟ್ವಿಸ್ಟಿಂಗ್ ಮಾಡಿಕೊಂಡು 1 by 1 ಟ್ವಿಸ್ಟ್ ಮಾಡ್ಕೋಬೇಕಾಗತ್ತೆ. ಟ್ವಿಸ್ಟಿಂಗ್ ಮಾಡಿದಾಗ ನಮಗೆ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆದ ಡಿಸೈನ್ನ ನಾವು ಈ ಥರ ಇಯರ್ ಪಿನ್ಸ್ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಕೆಳಗಡೆ ಬಂದಾಗ ಡಿಸೈನ್ಸ್ ತೊಗೊಳ್ತೀವಲ್ವ, ಅದನ್ನು ನಾವು ಯಾವ ಥರ ಮಾಡಬೇಕಂದ್ರೆ ರಬ್ಬರ್ ಹಾಕ್ಕೊಂಡು ಪ್ಲಸ್ ರಬ್ಬರ್ ಹಾಕಿ ಅದನ್ನು ಒಳಗಡೆ ಟ್ವಿಸ್ಟ್ ಮಾಡಿಕೊಂಡು ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಆ ಕ್ರಿಯೇಟ್ ಮಾಡಿದ ಮೇಲೆ ನಾವು ಯಾವ ಥರ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಅಂತ ನೋಡ್ಕೊಂಡಿದ್ದೀರಾ. ಇವಾಗ ಇದೆಲ್ಲ ಟ್ವಿಸ್ಟಿಂಗ್ ಮುಗ್ದಾದ್ಮೇಲೆ ನಾವು ಡಿಸೈನ್ ಮಾಡಬೇಕಾಗತ್ತೆ. ಡಿಸೈನ್ನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು, ಅದಕ್ಕೆ ಡೆಕೋರೇಟ್ ಯಾವ ಥರ ಮಾಡಬೇಕು ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನಾವು ಅದನ್ನು ಡಿಸೈನ್ ಮಾಡಿದ ಮೇಲೆ ಅದನ್ನು ನಾವು ಈ ಥರ ಲೇಯರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ಡಿಸೈನ್ ಹೈಲೈಟ್ ಆಗುತ್ತೆ. ಹೈಲೈಟ್ ಆಗಿದಾಗ ನಾವು ಯಾವ ಥರ ಬೇಕಾದರೂ ಫ್ಲವರ್ಸ್ ಹಾಕೊಂಡ್ಮೇಲೆ ಇದು ಏಜ್ ಡಿಸೈನ್ ಕಂಪ್ಲೀಟ್ ಆಯಿತು. ಓಕೆನಾ?